ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಜಿಬಿಎ ಅಭ್ಯರ್ಥಿ ಬನ್ನೇರುಘಟ್ಟ ಜಯರಾಮ್ರವರು ಗೊಟ್ಟಿಗೆರೆ ವಾರ್ಡ್ನ ವಿವರ್ಸ್ ಕಾಲೋನಿಯ ಬೀದಿ ದೀಪಗಳ ಕೊರತೆಯಿಂದ ರಸ್ತೆಯಲ್ಲಿ ಗುಂಡಿ ಬಿದ್ದ ಕಾರಣ ವಾಹನ ಸಂಚಾರ ಮಾಡಲು ಮತ್ತು ನಡೆದಾಡಲು ದಿನವೂ ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿತ್ತು. ಆದರೆ ಗೊಟ್ಟಿಗೆರೆ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಜಿಬಿಎ ಅಭ್ಯರ್ಥಿ ಬನ್ನೇರುಘಟ್ಟ ಜಯರಾಮ್ರವರನ್ನು ಸ್ಥಳೀಯರು ಭೇಟಿ ಮಾಡಿ ತಮಗೆ ಸ್ಥಳೀಯವಾಗಿ ಆಗುತ್ತಿರುವ ತೊಂದರೆಗಳನ್ನು ತಿಳಿಸಿದಾಗ ತಮ್ಮ ಸ್ವಂತ ಖರ್ಚಿನ ಹಣದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಿಕೆ ಹಾಗೂ ಸಿಮೆಂಟ್ ಕಾಮಗಾರಿ ಸೇರಿದಂತೆ ಬೀದಿ ದೀಪಗಳ ಅಳವಡಿಸುವ ಕೆಲಸಗಳನ್ನು ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ಮಾಡುತ್ತಿದ್ದಾರೆ ಎಂಬ ವಿಚಾರವನ್ನು ಸ್ಥಳೀಯರು ತಿಳಿಸಿದ್ದಾರೆ. ಯಾರು ಹೆಣ್ಮಕ್ಳು ಈ ಕಡೆ ಬರೋಂಗಿಲ್ಲ, ಆ ಥರ ಇತ್ತು. ನಮಗೆ ಲೈಟ್ ಎಲ್ಲ ಹಾಕಿ ಸ್ವಲ್ಪ ಜಯರಾಮನವರು ಅನುಕೂಲ ಮಾಡಿದ್ರು. ಜಯರಾಮನ ಯಲ್ಲಪ್ಪನ ರವೀಣ ಎಲ್ಲರೂ ನೋಡಿಬಿಟ್ಟು ಸೇರಿಬಿಟ್ಟು ಇದೆಲ್ಲ ನಮ್ಗೆ ಅನುಕೂಲ ಮಾಡಿದ್ರು. ರೋಡೆಲ್ಲ ಹಾಕ್ತಾಯಿದ್ದಾರೆ. ಇವಾಗ ನಮಗೆ ಅವರಿಂದ ನಮಗೆ ಅನುಕೂಲ ಆಗ್ತಾಯಿದೆ. ನನ್ನ ಹೆಸರು ರೇವತಿ ಅಂತ ಹೇಳಿ. ನಮ್ಮ ಕಡೆ ತುಂಬ ದಿನದಿಂದ ಈ ಕಡೆ ಎಲ್ಲ ಕತ್ತೆಗಳು ತುಂಬ ಲೈಟ್ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು. ಮತ್ತು ರೋಡ್ಗಳೆಲ್ಲ ಸರಿ ಇಲ್ಲ. ಈ ಕಡೆ ಓಡಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಮತ್ತು ರವಿ ಅಣ್ಣ ಮತ್ತು ಯಲ್ಲಪ್ಪಣ್ಣ ಅವರು ಎಲ್ಲರೂ ಈ ಕಡೆ ಬಂದು ಸ್ವಲ್ಪ ಸ್ವಂತ ಕಾಸು ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ರೋಡ್ಗಳ ವ್ಯವಸ್ಥೆ ಮತ್ತು ಲೈಟ್ ಎಲ್ಲ ಇದು ಸಮಸ್ಯೆ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ. ನಮಸ್ಕಾರ. ನಮ್ಮದು ಪಿಲ್ಗಾನಹಳ್ಳಿ.